ಈ ದಿನ ಮನೆಯಲ್ಲಿರುವ ಮಹಿಳೆಯರು ಒಂದು ವಿಶೇಷವಾದ ತರಕಾರಿಗಳನ್ನು ಬೇಯಿಸಿ ತಿಂದರೆ ಈ ಕುಟುಂಬಕ್ಕೆ ಅಪಮೃತ್ಯು ದೋಷಗಳು ನಿವಾರಣೆಯಾಗುವುದಲ್ಲದೆ ಬೇಡವೆಂದರೂ ಹಣ ಬಂದು ಸೇರುತ್ತದೆ ಮತ್ತು ಆಯುಷ್ಯ ಹೆಚ್ಚುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಷ್ಟೇ ಅಲ್ಲದೆ ಈ ದಿನ ಈ ತರಕಾರಿಯನ್ನ ತಿಂದರೆ ಸಕಲ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ, ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ, ಉತ್ತಮ ಆರೋಗ್ಯ ಲಭಿಸುತ್ತದೆ. ರೋಗಗಳು ಏನಾದರೂ ಇದ್ದರೆ ಅವು ಕೂಡ ನಿವಾರಣೆಯಾಗುತ್ತವೆ. ನಿಮ್ಮ ಕುಟುಂಬವು ಅಭಿವೃದ್ಧಿ ಹೊಂದಬೇಕೆಂದರೆ ಯಾವ ತರಕಾರಿಗಳನ್ನು ಕಡ್ಡಾಯವಾಗಿ ತಿನ್ನಬೇಕು ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ಪವಿತ್ರ ದಿನದಂದು ಮನೆಯ ಮಹಿಳೆಯರು ನೆನಪಿಟ್ಟುಕೊಂಡು ಒಂದು ಅದ್ಭುತವಾದ ಪಲ್ಯವನ್ನ ಮಾಡಿದರೆ ನಿಮ್ಮ ದಾರಿದ್ರ್ಯವು ನಾಶವಾಗುತ್ತದೆ, ಅಷ್ಟೈಶ್ವರ್ಯಗಳು ಒಟ್ಟಾಗಿ ಬರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಪಲ್ಯ ಯಾವುದೆಂದರೆ ಚಿಕ್ಕುಡಿಕಾಯಿ. ಚಿಕ್ಕುಡಿಕಾಯಿಗೆ ಒಂದು ವಿಶೇಷ ಪ್ರಾಮುಖ್ಯತೆ ಇದೆ. ಮುಖ್ಯವಾಗಿ ಈ ದಿನದಂದು ಚಿಕ್ಕುಡಿಕಾಯಿಯನ್ನು ಬೇಯಿಸಿ ಮನೆಯಲ್ಲಿ ಎಲ್ಲರೂ ತಿಂದರೆ ಆಯುಷ್ಯ ಅದು ವೃದ್ಧಿಸುತ್ತದೆ. ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಧಾನ್ಯಗಳೊಂದಿಗೆ ಕೊರತೆಯಾಗಿರುವುದಿಲ್ಲ. ಆದ್ದರಿಂದ ಇಂದು ಎಲ್ಲರೂ ತಪ್ಪದೆ ಅವರೆಕಾಯಿ ಪಲ್ಯವನ್ನು ಸೇವಿಸಿ. ಯಾವುದಾದರೂ ಒಂದು ರೂಪದಲ್ಲಿ ಅವರೆಕಾಯಿಯನ್ನು ತಿನ್ನಲು ಪ್ರಯತ್ನಿಸಿ. ಪಲ್ಯ, ಹುಳಿ ಅಥವಾ ಅವರೆಕಾಯಿ ಚಟ್ನಿ, ಹೀಗೆ ಯಾವುದಾದರೂ ಒಂದು ರೂಪದಲ್ಲಿ ಅವರೆಕಾಯಿಯನ್ನು ತಿನ್ನಿ. ಗಂಡ ಮತ್ತು ಮಕ್ಕಳಿಗೆ ಹೆಚ್ಚು ಬಡಿಸಿದರೆ ತುಂಬ ಒಳ್ಳೆಯದು, ಆಯುಷ್ಯ ಹೆಚ್ಚುತ್ತದೆ. ಇದರ ಜೊತೆಗೆ ಈ ದಿನದಂದು ಪಪ್ಪಾಯಿ ಕಾಯಿ ಅಥವಾ ಹಣ್ಣನ್ನು ಸೇವಿಸುವುದು ಸಹ ತುಂಬ ಒಳ್ಳೆಯದು. ಇದು ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲದೆ ಅಕಾಲ ಮರಣದ ದೋಷಗಳನ್ನು ನಿವಾರಿಸುತ್ತದೆ. ಆದ್ದರಿಂದ ಪಪ್ಪಾಯಿಯನ್ನು ಪಲ್ಯದ ರೂಪದಲ್ಲಿ ಅಥವಾ ಪಪ್ಪಾಯಿ ಹಲ್ವ ರೂಪದಲ್ಲಿ ಅಥವಾ ಹಣ್ಣಿನ ಪಪ್ಪಾಯಿ ತುಂಡುಗಳ ರೂಪದಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಇಂದು ಪಪ್ಪಾಯಿಯನ್ನು ತೆಗೆದುಕೊಳ್ಳಿ. ಹೀಗೆ ತಿಂದರೆ ಉತ್ತಮ ಫಲಿತಾಂಶ ಸಿಗುತ್ತದೆ, ತುಂಬ ಆರೋಗ್ಯಕರ. ವಿಶೇಷವಾಗಿ ಇಂದು ಮಕ್ಕಳಿಗೆ ಪಪ್ಪಾಯಿ ತಿನ್ನಿಸಿದರೆ ಅವರ ಬುದ್ಧಿಶಕ್ತಿ ವಿಕಸನಗೊಂಡು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ವಿಶೇಷವಾಗಿ ಗಂಡು ಮಕ್ಕಳನ್ನು ಹೊಂದಿರುವವರು ಇಂದು ಇದನ್ನು ಖಂಡಿತವಾಗಿಯೂ ಬಿಡಬಾರದು. ನೀವು ನಿಮ್ಮ ಮಕ್ಕಳಿಂದ ಪಪ್ಪಾಯಿ ತಿನ್ನಿಸಿ. ಇನ್ನು ಇಂದು ಮಹಿಳೆಯರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ತರಕಾರಿ ಬೆಂಡೆಕಾಯಿ. ಇಂದು ಬೆಂಡೆಕಾಯಿ ಪಲ್ಯಗಳನ್ನು ಬೇಯಿಸಿ ತಿನ್ನುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ, ಮನೆಯಲ್ಲಿ ಜಗಳಗಳು ಕಡಿಮೆಯಾಗುತ್ತವೆ, ಶಾಂತಿ ಇರುವಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಆದ್ದರಿಂದ ಇಂದು ಬೆಂಡೆಕಾಯಿಯಿಂದ ಮಾಡಿದ ಅಡುಗೆಗಳನ್ನು ಸೇವಿಸುವುದು ಶುಭಕರ. ಅಂದರೆ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ 65 ಅಥವಾ ಬೆಂಡೆಕಾಯಿಯನ್ನು ಸಾಂಬಾರಿನಲ್ಲಿ ಹಾಕಿ ತಿನ್ನುವುದರಿಂದ ಯಾವುದೇ ಕಷ್ಟಗಳು ಬರುವುದಿಲ್ಲ. ಆದ್ದರಿಂದ ಬೆಂಡೆಕಾಯಿಯನ್ನು ನೆನಪಿಟ್ಟುಕೊಳ್ಳಿ. ಈ ಪವಿತ್ರ ದಿನದಂದು ಇರಬೇಕಾದ ಮತ್ತೊಂದು ಮುಖ್ಯವಾದ ಆಹಾರ ಹುರುಳಿ. ಶಾಸ್ತ್ರೋಕ್ತವಾಗಿ ಈ ಮಾಸದಲ್ಲಿ ಹುರುಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಈ ದಿನ ಹುರುಳಿಯನ್ನು ಬೇಯಿಸಿ ಒಗ್ಗರಣೆ ಹಾಕಿ ತಿಂದರೆ ಅಥವಾ ಬಿಸಿ ಬಿಸಿ ಹುರುಳಿ ಸಾರು ರೂಪದಲ್ಲಿ ಸೇವಿಸಿದರೆ ಅಥವಾ ಹುರುಳಿ ಬೇಳೆ ರೂಪದಲ್ಲಿ ತಿಂದರೆ ಸಾಕ್ಷಾತ್ ಸಕಲ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸಾಕ್ಷಾತ್ ಸೂರ್ಯ ಭಗವಾನನ ಶಕ್ತಿ ಮತ್ತು ಇಂದ್ರನ ಅಂಶಕ್ಕೆ ಪ್ರತೀಕವೆಂದು ಭಾವಿಸಲಾಗುತ್ತದೆ. ಈ ದಿನ ಹುರುಳಿಯಿಂದ ಮಾಡಿದ ಅಡುಗೆಗಳನ್ನು ಸೇವಿಸುವುದರಿಂದ ದೇಹದಲ್ಲಿನ ಕಲ್ಮಶಗಳು ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತವಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜಾತಕದಲ್ಲಿರುವ ಗ್ರಹದೋಷಗಳು ನಾಶವಾಗುತ್ತವೆ. ಏಕೆಂದರೆ ಹುರುಳಿ ಕಾಳುಗಳು ಗ್ರಹದೋಷಗಳನ್ನು ನಿವಾರಿಸುತ್ತವೆ. ಮುಖ್ಯವಾಗಿ ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿರುವವರು ಇಂದು ಹುರುಳಿ ಸಾರು ಮಾಡಿ ತಿನ್ನುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ, ಲಕ್ಷ್ಮೀ ದೇವಿಯ ಕೃಪೆ, ಧನ ವೃದ್ಧಿಯಾಗುತ್ತದೆ. ಮಕ್ಕಳಿಗೆ ಇದನ್ನು ತಿನ್ನಿಸಿದರೆ ಅವರಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಆದ್ದರಿಂದ ಹುರುಳಿ ಕಾಳುಗಳನ್ನು ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಆರೋಗ್ಯದ ಜೊತೆಗೆ ಅಪಾರ ಸಂಪತ್ತನ್ನು ನಿಮ್ಮದಾಗಿಸಿಕೊಳ್ಳಿ. ಅಲ್ಲದೆ ಈ ದಿನ ಇರಬೇಕಾದ ಮತ್ತೊಂದು ಅದ್ಭುತವಾದ ಪಲ್ಯ ತೋಟದ ಸೊಪ್ಪು. ತೋಟದ ಸೊಪ್ಪುಗಳನ್ನು ಬೇಯಿಸಿದರೆ ವಂಶಾಭಿವೃದ್ಧಿಯಾಗುತ್ತದೆ, ಮಕ್ಕಳು ಆರೋಗ್ಯವಾಗಿರುತ್ತಾರೆ ಎಂಬ ನಂಬಿಕೆ. ತೋಟದ ಸೊಪ್ಪು ಪಲ್ಯ, ಸಾರು, ಹೀಗೆ ಬೇಯಿಸಿ ಇಡಿ. ಇವೆಲ್ಲ ಕೇಳಲು ಸರಳವಾಗಿ ಕಾಣಿಸಿದರೂ ಈ ಪವಿತ್ರವಾದ ದಿನ ಇವುಗಳನ್ನು ಸೇವಿಸುವುದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಮತ್ತು ಆರೋಗ್ಯಕರ ರಹಸ್ಯಗಳು ಅಡಗಿವೆ. ಆದ್ದರಿಂದ ಮಹಿಳೆಯರು ಈ ದಿನ ನೆನಪಿಟ್ಟುಕೊಂಡು ಯಾವುದಾದರೂ ಒಂದು ತರಕಾರಿಯನ್ನು ಬೇಯಿಸಿ ತಿನ್ನಿ. ಈ ದಿನದಂದು ನೀವು ಯಾವುದೇ ತರಕಾರಿ ತಿಂದರೂ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ತಿಂದರೆ ಇನ್ನೂ ಒಳ್ಳೆಯದು. ಇವೇ ಈ ದಿನ ಕಡ್ಡಾಯವಾಗಿ ತಿನ್ನಬೇಕಾದ ತರಕಾರಿಗಳು. ಈ ಪವಿತ್ರ ದಿನದಂದು ಮನೆಯ ಮಹಿಳೆಯರು ತಪ್ಪಿಯೂ ಸಹ ಕುಂಬಳಕಾಯಿ ತರಕಾರಿ ಅಥವಾ ಹೀರೆಕಾಯಿ ತರಕಾರಿಯನ್ನು ಬೇಯಿಸಬಾರದು. ಯಾರು ಈ ದಿನ ಈ ತರಕಾರಿಯನ್ನು ತಿನ್ನಬಾರದು.
ಒಂದೇ ಅಲ್ಲ, ಯಾವುದೇ ರೂಪದಲ್ಲಿಯೂ ಕುಂಬಳಕಾಯಿ ಮತ್ತು ಹೀರೆಕಾಯಿಯನ್ನು ತಿನ್ನಬಾರದು. ಎಂದು ತಿನ್ನುವುದರಿಂದ ಮನೆಗೆ ಪರಮ ದಾರಿದ್ರ್ಯ ಬರುತ್ತದೆ, ಕಷ್ಟಗಳು ದೂರವಾಗುತ್ತವೆ, ಎದುರಾಗುತ್ತವೆ, ಗಂಡಾಂತರಗಳು ಬರುತ್ತವೆ, ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ, ಕೈಯಲ್ಲಿರುವ ಹಣವೆಲ್ಲ ಖರ್ಚಾಗಿ ಹೋಗುತ್ತದೆ, ಭಿಕ್ಷೆ ಬೇಡಿಕೊಂಡು ಸ್ಟೇಷನ್ಗೆ ಹೋಗುತ್ತಾರೆ, ಜೀವನದಲ್ಲಿ ಸುಖ ಎನ್ನುವುದು ಇರುವುದಿಲ್ಲ. ಆದ್ದರಿಂದ ಯಾರು ಕೂಡ ಇಂದು ಕುಂಬಳಕಾಯಿ ಹೀರೆಕಾಯಿ ಪಲ್ಯವನ್ನು ಬೇಯಿಸಬೇಡಿ, ತಿನ್ನಬೇಡಿ. ಇವುಗಳ ಜೊತೆಗೆ ಇಂದು ನಾನ್ ವೆಜ್ ಕೂಡ ತಿನ್ನಬಾರದು. ಈ ಪವಿತ್ರವಾದ ದಿನದಂದು ಮೊಟ್ಟೆ, ಚಿಕನ್, ಮಟನ್, ಸೀಗಡಿ, ಏಡಿಗಳನ್ನು ಅಪ್ಪಿತಪ್ಪಿಯೂ ತಿನ್ನಬಾರದು. ಪವಿತ್ರವಾದ ದಿನ, ಜೀವ ಹಿಂಸೆ ಮಾಡುವ ದಿನವಲ್ಲ. ಈ ದಿನ ನಾನ್ ವೆಜ್ ತಿಂದರೆ ಮಹಾಪಾಪ. ಮನೆಯಲ್ಲಿ ಇರುವುದಷ್ಟೇ ಅಲ್ಲದೆ ಹೊರಗೆ ತಿನ್ನುವುದನ್ನು ಕೂಡ ನಿಲ್ಲಿಸಿ. ಮಸಾಲೆಯುಕ್ತ ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಕಡಿಮೆ ಮಾಡುವುದು ಉತ್ತಮ. ಸಾತ್ವಿಕ ಆಹಾರ ಸೇವಿಸಿದರೆ ಮನಸ್ಸು ನಿರ್ಮಲವಾಗಿ ಯಶಸ್ಸು ಸಿಗುತ್ತದೆ. ಆದ್ದರಿಂದ ಎಲ್ಲರೂ ಈ ದಿನ ಈ ಆಹಾರ ನಿಯಮಗಳನ್ನು ಪಾಲಿಸಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ಉತ್ತಮ ಬಟ್ಟೆಗಳನ್ನು ಧರಿಸಿ ಹತ್ತಿರದಲ್ಲಿರುವ ಬೇವಿನ ಮರ ಅಥವಾ ನೆಲ್ಲಿಕಾಯಿ ಮರದ ಬಳಿ ಹೋಗುವ ಮೊದಲು ಆ ಮರಕ್ಕೆ ಒಂದು ಚೊಂಬು ನೀರು ಅರ್ಪಿಸಿ. ನಂತರ ಸಾಧ್ಯವಾದರೆ ಮರದ ಸುತ್ತ 11 ಪ್ರದಕ್ಷಿಣೆಗಳನ್ನು ಮಾಡಿ. ಹಾಗೆ ಪ್ರದಕ್ಷಿಣೆಗಳನ್ನು ಮಾಡಿದ ನಂತರ ಮರವನ್ನು 11 ಬಾರಿ ಸ್ಪರ್ಶಿಸಿ. ಹಾಗೆ ಸ್ಪರ್ಶಿಸುವಾಗ ನಿಮಗಿರುವ ಎಲ್ಲ ಕಷ್ಟಗಳು ದೂರವಾಗಬೇಕು. ನಮ್ಮ ಮನೆಗೆ ಲಕ್ಷ್ಮೀದೇವಿ ನಾರಾಯಣನೊಂದಿಗೆ ಬಂದು ನೆಲೆಸಬೇಕು, ನಮಗೆ ಧನಲಾಭವಾಗಬೇಕೆಂದು ಹೇಳಿ ನಂತರ ಸ್ವಲ್ಪ ಸಮಯ ಆ ಮರದ ಕೆಳಗೆ ಕುಳಿತುಕೊಳ್ಳಿ. 2 ನಿಮಿಷ ಕುಳಿತು ಮರದಿಂದ ಬರುವ ಗಾಳಿಯನ್ನು ಸೇವಿಸಿ ಪ್ರಕೃತಿಯನ್ನು ಆನಂದಿಸಿ. ಹೀಗೆ ಯಾವಾಗಲಾದರೂ ಒಮ್ಮೆ ಪ್ರಕೃತಿಯೊಂದಿಗೆ ಸಮಯ ಕಳೆದರೆ ಮನಸ್ಸಿಗೆ ತುಂಬಾನೇ ಸಂತೋಷವಾಗುತ್ತದೆ. ಆದ್ದರಿಂದ ಅನೇಕ ರೋಗಗಳು ಕೂಡ ಗುಣವಾಗುತ್ತವೆ. ಮುಖ್ಯವಾಗಿ ಈ ದಿನದಂದು ಬೇವಿನ ಮರವನ್ನು ಸ್ಪರ್ಶಿಸಿದರೆ ಲಕ್ಷ್ಮೀದೇವಿಯ ಅನುಗ್ರಹ, ವಿಷ್ಣು ಮೂರ್ತಿಯ ಅನುಗ್ರಹ ಸಿಗುತ್ತದೆ, ತುಂಬ ಒಳ್ಳೆಯದಾಗುತ್ತದೆ. ಶ್ರೀ ಮಹಾವಿಷ್ಣುವಿನ ಸ್ವರೂಪವೆಂದು ಭಾವಿಸುತ್ತಾರೆ. ನೆಲ್ಲಿಕಾಯಿ ಲಕ್ಷ್ಮೀದೇವಿಗೆ ತುಂಬ ಪ್ರಿಯವಾದದ್ದು. ಈ ಮರವನ್ನು ಶ್ರೀ ಮಹಾವಿಷ್ಣುವಿನ ರೂಪದಲ್ಲಿ ಹೆಚ್ಚಾಗಿ ಪೂಜಿಸುತ್ತಾರೆ. ನೆಲ್ಲಿಕಾಯಿ ಮೇಲೆ ದೀಪ ಹಚ್ಚುವ ಸಂಪ್ರದಾಯವೂ ಇದೆ. ನೆಲ್ಲಿಕಾಯಿ ಮರದಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಆಯುರ್ವೇದದಲ್ಲಿ ಬಳಸುವ ಪ್ರಸಿದ್ಧ ಔಷಧವಾದ ತ್ರಿಚಲ ಚೂರ್ಣದಲ್ಲಿ ನೆಲ್ಲಿಕಾಯಿ ಪುಡಿಯು ಒಂದು ಭಾಗವಾಗಿದೆ. ನೆಲ್ಲಿಕಾಯಿ ಮರವನ್ನು ಪೂಜಿಸಿದರೆ ಸಮಸ್ತ ವಿಷ್ಣು ಕ್ಷೇತ್ರಗಳಲ್ಲಿ ವಿಷ್ಣು ಪೂಜೆ ಮಾಡಿದ ಫಲ ಸಿಗುತ್ತದೆ. ನೆಲ್ಲಿಕಾಯಿ ಮರವೆಂದರೆ ವಿಷ್ಣುವಿಗೆ ಮಾತ್ರವಲ್ಲ, ಶಿವನಿಗೂ ಬಹಳ ಇಷ್ಟ. ಲಕ್ಷ್ಮೀದೇವಿ ಭೂಮಿಗೆ ಬಂದಳು. ಆ ಸಮಯದಲ್ಲಿ ಶಿವಕೇಶವರನ್ನ ಪೂಜಿಸಬೇಕೆಂದುಕೊಂಡಳು. ಇಬ್ಬರನ್ನು ಒಂದೇ ಸಮಯದಲ್ಲಿ ಪೂಜಿಸಬೇಕೆಂದುಕೊಂಡಳು ಅವಳು. ನೆಲ್ಲಿಕಾಯಿ ಮರವನ್ನು ಆರಿಸಿಕೊಂಡು ನೆಲ್ಲಿಕಾಯಿ ಮರವನ್ನು ಪೂಜಿಸಿ ಶಿವಕೇಶವರ ಅನುಗ್ರಹವನ್ನು ಪಡೆದಳು ಎಂದು ಪುರಾಣಗಳು ಹೇಳುತ್ತವೆ. ಈ ಕಥೆಯ ಮೂಲಕ ಶಿವಕೇಶವರು ನೆಲ್ಲಿಕಾಯಿಯ ಮರದಲ್ಲಿ ವಾಸಿಸುತ್ತಾರೆಂದು ತಿಳಿದು ಬರುತ್ತದೆ. ಅಷ್ಟೇ ಅಲ್ಲ, ನೆಲ್ಲಿಕಾಯಿ ಮರದ ಕೆಳಭಾಗದಲ್ಲಿ ಬ್ರಹ್ಮ ಕೂಡ ಇರುತ್ತಾನೆ ಎಂಬ ನಂಬಿಕೆ ಇದೆ. ಇದೇ ಮರದ ಕೆಳಗೆ ಪುರಾಣ ಕಾಲಕ್ಷೇಪ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ. ಅಷ್ಟೇ ಅಲ್ಲ, ಬೇವಿನ ಮರ ಕೂಡ ಬಹಳ ವಿಶೇಷವಾದದ್ದು. ಹಿಂದೂ ಧರ್ಮದಲ್ಲಿ ಕೆಲವು ಮರಗಳನ್ನು ಪೂಜನೀಯ ಮರಗಳೆಂದು ಮತ್ತು ಪವಿತ್ರ ಮರಗಳೆಂದು ಗುರುತಿಸಲಾಗಿದೆ. ಅವುಗಳಲ್ಲಿ ಬೇವಿನ ಮರವು ಆರೋಗ್ಯಕ್ಕೆ ಒಳ್ಳೆಯದಾಗಿರುವುದರ ಜೊತೆಗೆ ವಾಸ್ತು ಪ್ರಕಾರವು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಶುಭ ಕಾರ್ಯವಾಗಲಿ ಹಬ್ಬವಾಗಲಿ ಮಾವಿನ ಎಲೆಗಳನ್ನು ಎಷ್ಟು ಮುಖ್ಯವಾಗಿ ಅಲಂಕರಿಸುತ್ತೇವೆಯೋ ಅವುಗಳಿಗೆ ನಮ್ಮ ಸಂಪ್ರದಾಯದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಬೇವಿನ ಎಲೆಗೂ ಇದೆ. ಬೇವಿನ ಮರ ಬಹಳ ಪವಿತ್ರವಾದದ್ದು. ವೈದ್ಯಕೀಯದಲ್ಲಿ ಇದರ ಪಾತ್ರದ ಬಗ್ಗೆ ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ವಿವರಿಸಿದ್ದಾನೆ. ನಮ್ಮ ಪ್ರಾಚೀನ ಆಯುರ್ವೇದದಲ್ಲಿಯೂ ಬೇವಿನ ಬಗ್ಗೆ ಅನೇಕ ಪುರಾವೆಗಳಿವೆ. ಭೂಮಿಯ ಮೇಲೆ ಅಮೃತದ ಹನಿಗಳು ಬಿದ್ದರೆ ಅದು ಬೇವಿನ ಮರವಾಗಿ ಮಾರ್ಪಟ್ಟಿದೆ ಎಂದು ಪುರಾಣಗಳಲ್ಲಿ ಕಥೆಗಳಾಗಿ ಬರೆದಿದ್ದಾರೆ. ಯಾರಾದರೂ ತಮ್ಮ ಜೀವನದಲ್ಲಿ ಒಂದು ಬೇವಿನ ಮರವನ್ನು ನೆಟ್ಟರೆ ಅವರು ನೇರವಾಗಿ ಸ್ವರ್ಗವನ್ನು ಸೇರುತ್ತಾರೆಂದು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ನೀವು ಕೂಡ ನಾಳೆ ಬೇವಿನ ಮರವನ್ನು ಅಥವಾ ತಾಮ್ರದ ನೆಲ್ಲಿಕಾಯಿ ಮರವನ್ನು ಯಾವುದೇ ಈ ದಿನ ಸ್ಪರ್ಶಿಸಿ ಫಲಿತಾಂಶಗಳನ್ನು ಪಡೆಯಿರಿ. ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ, ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನಲ್ ಮೂಲಕ ಭೇಟಿಯಾಗೋಣ. ನಮ್ಮ ಜೀವನದಲ್ಲಿ ಅದೃಷ್ಟ ಎಂಬುದು ಕೇವಲ ನಮ್ಮ ಕರ್ಮಗಳ ಮೇಲೆ ಮಾತ್ರವಲ್ಲ, ನಮ್ಮ ಮನೆಯಲ್ಲಿ ಹರಿಯುವ ಶಕ್ತಿಯ ಪ್ರವಾಹದ ಮೇಲೂ ಕೂಡ ಅವಲಂಬಿತವಾಗಿರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ?
ಎಷ್ಟೇ ಪೂಜೆ ಮಾಡಿದರೂ ಎಷ್ಟು ಕಷ್ಟಪಟ್ಟರೂ ಫಲ ಸಿಗುತ್ತಿಲ್ಲ ಎಂದರೆ ನಮ್ಮ ಸುತ್ತಮುತ್ತಲಿನ ಯಾವುದೋ ಒಂದು ಅದೃಶ್ಯ ನಕಾರಾತ್ಮಕ ಶಕ್ತಿ ನಮ್ಮ ಪ್ರಗತಿಯನ್ನ ತಡೆಯುತ್ತಿದೆ ಎಂದರ್ಥ. ಇಂದು ನಾವು ಈ ಅದ್ಭುತ ಕಥೆಯ ರೂಪದಲ್ಲಿ ಅದೃಷ್ಟ ನಿಮ್ಮ ಮನೆಯನ್ನ ಬಿಟ್ಟು ಹೋಗದಂತೆ ಕೇವಲ ಒಂದು ಲೋಟ ನೀರಿನಿಂದ ರಾತ್ರಿ ವೇಳೆ ಮಾಡಬೇಕಾದ ಆ ರಹಸ್ಯ ಪರಿಹಾರವೇನು, ಅದರ ಹಿಂದಿರುವ ಆಧ್ಯಾತ್ಮಿಕ ಸತ್ಯವೇನು ಎಂಬುದನ್ನು ವಿವರವಾಗಿ ತಿಳಿಯೋಣ. ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಧನ ಪ್ರವಾಹವನ್ನ ಹೇಗೆ ಹರಿಸುತ್ತದೆ ಎಂಬುದು ಈ ಕತೆ ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೆ ಸಿದ್ದಾಪುರ ಎಂಬ ಹಳ್ಳಿ ಇತ್ತು. ಹಸಿರು ಗದ್ದೆಗಳು, ಪ್ರಶಾಂತವಾದ ವಾತಾವರಣವಿದ್ದರೂ ಆ ಊರಿನ ಕೊನೆಯಲ್ಲಿರುವ ಸೋಮಶೇಖರ ಮನೆಯಲ್ಲಿ ಮಾತ್ರ ನಿರಂತರವಾಗಿ ಯಾವುದೋ ಒಂದು ಅಶಾಂತಿ. ಸೋಮಶೇಖರ ಒಂದು ಕಾಲದಲ್ಲಿ ಆ ಊರಿನಲ್ಲೇ ಹೆಸರುವಾಸಿಯಾದ ವ್ಯಾಪಾರಿ, ಧರ್ಮಬದ್ಧವಾಗಿ ಬದುಕುತ್ತಿದ್ದವನು. ಆದರೆ ಕಳೆದ 2 ವರ್ಷಗಳಿಂದ ಕಾಲ ಅವನಿಗೆ ಕೈಕೊಟ್ಟಿತ್ತು. ಮಾಡಿದ ಕೆಲಸವೆಲ್ಲ ಅರ್ಧಕ್ಕೆ ನಿಲ್ಲುವುದು, ಸಾಲದ ಹೊರೆ ಹೆಚ್ಚಾಗುವುದು, ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ಅನಾರೋಗ್ಯ, ಇವು ಅವನನ್ನ ಕಂಗೆಡಿಸಿದ್ದವು. ಅವನ ಪತ್ನಿ ಲಕ್ಷ್ಮಿ ನಿರಂತರವಾಗಿ ದೈವ ಚಿಂತನೆಯಲ್ಲಿ ತೊಡಗಿದ್ದರು. ಅವರ ಮನೆಯ ಹೊಸ್ತಿಲನ್ನು ದಾರಿದ್ರ್ಯ ಬಿಟ್ಟು ಹೋಗುತ್ತಿರಲಿಲ್ಲ. ಒಂದು ದಿನ ಆಕಾಶದಲ್ಲಿ ಮೋಡ ಕವಿದು ಗಾಳಿಯಲ್ಲಿ ಒಂದು ರೀತಿಯ ಭಾರವಾದ ಅನುಭವವಾಗುತ್ತಿತ್ತು. ಸೋಮಶೇಖರ ಮನೆಯ ವರಾಂಡದಲ್ಲಿ ಕುಳಿತು ಶೂನ್ಯವನ್ನು ನೋಡುತ್ತಾ, ನಾನೇನು ತಪ್ಪು ಮಾಡಿದೆ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನನಗೆ ಈ ಶಿಕ್ಷೆ ಏಕೆ ಎಂದು ಕಣ್ಣೀರು ಹಾಕುತ್ತಿದ್ದ. ಸರಿಯಾಗಿ ಅದೇ ಸಮಯದಲ್ಲಿ ಒಬ್ಬ ತೇಜಸ್ವಿ ವೃದ್ಧೆ ಆ ಬೀದಿಯಲ್ಲಿ ನಡೆದು ಬಂದಳು. ಅವಳ ಮುಖದಲ್ಲಿ ದಿವ್ಯ ಕಾಂತಿ, ಕಷಾಯ ವಸ್ತ್ರ, ಕೈಯಲ್ಲೊಂದು ದಂಡ. ಅವಳು ಸೋಮಶೇಖರನ ಮನೆಯ ಮುಂದೆ ನಿಂತು ಅವನನ್ನು ತೀಕ್ಷ್ಣವಾಗಿ ನೋಡಿದಳು. ಸೋಮಶೇಖರ ಎದ್ದು ನಿಂತು, ಅಮ್ಮ, ಈ ಮಧ್ಯರಾತ್ರಿಯಲ್ಲಿ ಯಾರನ್ನು ಹುಡುಕುತ್ತಿದ್ದೀರಿ? ನಿಮಗೆ ಏನಾದರೂ ಬೇಕೆ ಎಂದು ಮರ್ಯಾದೆಯಿಂದ ಕೇಳಿದನು. ಆ ವೃದ್ಧೆ ಮಂದಹಾಸ ಬೀರುತ್ತಾ, ನಾಯಕನೇ, ನಾನು ಹಸಿವಿನಿಂದ ಇಲ್ಲಿಗೆ ಬರಲಿಲ್ಲ. ನಿನ್ನ ಮನೆಯ ಸುತ್ತ ಆವರಿಸಿರುವ ಕತ್ತಲೆಯನ್ನ ಕಂಡು ನಿಂತೆ. ಎಲ್ಲಿ ಬೆಳಕು ಇರಬೇಕು ಅಲ್ಲಿ ಕತ್ತಲೆ ತುಂಬಿಕೊಂಡ್ರೆ ಲಕ್ಷ್ಮೀದೇವಿ ಒಳಗೆ ಬರಲು ಹೇಗೆ ಸಾಧ್ಯ ಎಂದು ಗಂಭೀರವಾಗಿ ನುಡಿದಳು. ಸೋಮಶೇಖರನಿಗೆ ಆಶ್ಚರ್ಯವಾಯಿತು. ತನ್ನ ಕಷ್ಟಗಳನ್ನು ಹೇಳದೆಯೇ ಆಕೆ ಗುರುತಿಸಿದ್ದಾಳೆ ಎಂದು ಅವನಿಗೆ ಅರ್ಥವಾಯಿತು. ಅಮ್ಮ, ನನ್ನ ಅದೃಷ್ಟ ನನ್ನನ್ನು ಬಿಟ್ಟು ಹೋಗಿದೆ ಅನಿಸುತ್ತಿದೆ ಎಂದು ಗೋಳಾಡಿದ. ಆಗ ಆ ವೃದ್ಧೆ ಒಳಗೆ ಬಂದು ಕುಳಿತು ಲಕ್ಷ್ಮಿ ನೀಡಿದ ನೀರಿನ ಲೋಟವನ್ನ ಕೈಗೆತ್ತಿಕೊಂಡು ಹೀಗೆಂದಳು, ನೋಡು ಮಗನೇ, ಈ ನೀರು ಕೇವಲ ಬಾಯಾರಿಕೆ ನೀಗಿಸುವುದಕ್ಕಲ್ಲ, ಇದು ಸೃಷ್ಟಿಯ ಅತ್ಯಂತ ಶಕ್ತಿಶಾಲಿ ವಾಹಕ. ಪಂಚಭೂತಗಳಲ್ಲಿ ನೀರು ಮಾತ್ರ ತನ್ನೊಳಗೆ ಶಕ್ತಿಯನ್ನು ಬೇಗನೆ ಗ್ರಹಿಸಬಲ್ಲದು. ನಿಮ್ಮ ಮನೆಯಲ್ಲಿ ಅದೃಷ್ಟ ನಿಲ್ಲದೇ ಇರಲು ಕಾರಣ ಮನೆಯ ಮೂಲೆಗಳಲ್ಲಿ ಶೇಖರಣೆಯಾಗಿರುವ ನಕಾರಾತ್ಮಕ ಆಲೋಚನೆಗಳು ಮತ್ತು ದೃಷ್ಟಿದೋಷಗಳು. ಎಲ್ಲಿ ಶಕ್ತಿ ಪ್ರವಾಹ ನಿಲ್ಲುತ್ತದೆಯೋ ಅಲ್ಲಿ ದಾರಿದ್ರ್ಯ ಬಂದು ನೆಲೆಸುತ್ತದೆ. ಅವಳು ಆ ರಹಸ್ಯವನ್ನ ವಿವರಿಸಿದಳು. ಇದು ಮಂತ್ರತಂತ್ರವಲ್ಲ, ಪ್ರಕೃತಿ ಸಿದ್ಧವಾದ ಶಕ್ತಿ, ಮಾರ್ಪಾಡು. ನೀರಿಗೆ ಸ್ಮರಣೆ ಶಕ್ತಿ ಇರುತ್ತದೆ. ಅದು ನಮ್ಮ ಭಾವನೆಗಳನ್ನ ಪ್ರತಿಬಿಂಬಿಸುತ್ತದೆ. ರಾತ್ರಿ ವೇಳೆ ಪ್ರಕೃತಿ ನಿಶ್ಶಬ್ದವಾಗಿದ್ದಾಗ ಮನೆಯ ಕೆಟ್ಟ ತರಂಗಗಳು ಸಕ್ರಿಯವಾಗುತ್ತವೆ. ಆಗ ಒಂದು ನಿರ್ದಿಷ್ಟ ರೀತಿಯಲ್ಲಿ ನೀರನ್ನ ಬಳಸಿದರೆ ಅದು ಅಯಸ್ಕಾಂತದಂತೆ ಗಾಳಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ತನ್ನೊಳಗೆ ಎಳೆದುಕೊಳ್ಳುತ್ತದೆ. ನಿನಗೊಂದು ಪರಿಹಾರ ಹೇಳಿಕೊಡುತ್ತೆ, ಅದನ್ನ ತಪ್ಪದೆ ಮಾಡು ಅಂದಳು ಅಜ್ಜಿ. ಸೋಮಶೇಖರ ಮತ್ತು ಲಕ್ಷ್ಮಿ ಆವೇಶದಿಂದ ಕೇಳತೊಡಗಿದರು. ಹೇಳಿದ ನಿಯಮಗಳಿವು. ಈ ಪರಿಹಾರಕ್ಕಾಗಿ ಬೇಕಾದ ವಸ್ತುಗಳು ಮತ್ತು ಮಾಡುವ ವಿಧಾನ: ಒಂದು ಪಾರದರ್ಶಕ ಗಾಜಿನ ಲೋಟ. ರಾತ್ರಿ ಮಲಗುವ ಮುನ್ನ ಒಂದು ಸ್ವಚ್ಛವಾದ ಗಾಜಿನ ಲೋಟವನ್ನ ಪೂರ್ತಿಯಾಗಿ ನೀರನ್ನು ತುಂಬಿಸಬೇಕು. ಅದು ಪಾರದರ್ಶಕವಾಗಿರಬೇಕು, ಏಕೆಂದರೆ ಬೆಳಕು ಮತ್ತು ಶಕ್ತಿ ಅದರ ಮೂಲಕ ಹರಿಯಬೇಕು. 2 ಕಲ್ಲುಪ್ಪಿನ ಬಳಕೆ. ಆ ನೀರಿಗೆ ಒಂದು ಚಿಟಿಕೆ ಕಲ್ಲುಪ್ಪನ್ನ ಹಾಕಬೇಕು. ಲಕ್ಷ್ಮೀದೇವಿಯ ಸೋದರ ಎನ್ನಲಾಗುವ ಉಪ್ಪಿಗೆ ಗಾಳಿಯಲ್ಲಿರುವ ತೇವಾಂಶ ಮತ್ತು ಕೆಟ್ಟ ತರಂಗುಗಳನ್ನು ಹೀರುವ ಶಕ್ತಿ ಇದೆ. 3 ಸಂಕಲ್ಪ. ಆ ಲೋಟವನ್ನ ಹಿಡಿದುಕೊಂಡು ನಮ್ಮ ಮನೆಯ ಕಷ್ಟಗಳು, ಸಾಲಗಳು, ಅನಾರೋಗ್ಯವೆಲ್ಲವೂ ಈ ನೀರಿನಲ್ಲಿ ಲೀನವಾಗಲಿ ಎಂದು ಬಲವಾಗಿ ಸಂಕಲ್ಪ ಮಾಡಬೇಕು. 4 ಸ್ಥಳ. ಮನೆಯ ಕತ್ತಲೆ ಇರುವ ಮೂಲೆ ಅಥವಾ ಮಲಗುವ ಮಂಚದ ಕೆಳಗೆ, ಕಾಲುಗಳ ಕಡೆಗೆ ಈ ಲೋಟವನ್ನ ಇಡಬೇಕು ಎಂದು ಹೇಳಿದರು. ಅಜ್ಜಿ ಆ ರಾತ್ರಿ ಸೋಮಶೇಖರ ಮತ್ತು ಲಕ್ಷ್ಮಿ ಅದೇ ರೀತಿ ಮಾಡಿದರು. ಉಪ್ಪಿನ ಹರಳುಗಳು ನೀರಿನ ಅಡಿಯಲ್ಲಿ ಕರಗುತ್ತಿದ್ದರೆ ಅವರಲ್ಲಿ ಹೊಸ ಭರವಸೆ ಮೂಡಿತು. ಮರುದಿನ ಬೆಳಿಗ್ಗೆ ಎದ್ದು ನೋಡಿದಾಗ ಸೋಮಶೇಖರನಿಗೆ ಆಶ್ಚರ್ಯ. ರಾತ್ರಿ ಸ್ವಚ್ಛವಾಗಿದ್ದ ನೀರು ಈಗ ಸ್ವಲ್ಪ ಕೊಳಕಾಗಿ ಮೇಲೆ ಕಪ್ಪು ಪದರ ಕಟ್ಟಿತ್ತು ಮತ್ತು ಲೋಟದ ಗೋಡೆಗಳಿಗೆ ಸಣ್ಣ ಗುಳ್ಳೆಗಳು ಅಂಟಿಕೊಂಡಿದ್ದವು. ಇದು ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಯನ್ನ ನೀರು ಹೀರಿಕೊಂಡಿದೆ ಎಂಬುದಕ್ಕೆ ಸಾಕ್ಷಿ. ಸೋಮಶೇಖರ ಅಜ್ಜಿ ಹೇಳಿದ ಪ್ರಕಾರ ಆ ನೀರನ್ನ ಸೂರ್ಯೋದಯಕ್ಕೂ ಮುನ್ನ ಯಾರೂ ತುಳಿಯದ ಜಾಗಕ್ಕೆ ಅಥವಾ ಚರಂಡಿಗೆ ಸುರಿದು ಬಂದ ನಕಾರಾತ್ಮಕತೆಯನ್ನ ಹೋಗಲಾಡಿಸಿದ ನಂತರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬಲು 2ನೇ ದಿನದ ಪರಿಹಾರ ಅತ್ಯಗತ್ಯ.
ವೃದ್ಧೆಯ ಮಾತಿನಂತೆ ಮರುದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಒಂದು ಬೆಳ್ಳಿ ಅಥವಾ ತಾಮ್ರದ ಲೋಟದಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಅಕ್ಷತೆ ಕಾಳು ಮತ್ತು ಒಂದು ಕೆಂಪು ಹೂವನ್ನು ಹಾಕಬೇಕು. ಅರಿಶಿನವು ಮಂಗಳಕರ ಮತ್ತು ಗುರುಗ್ರಹದ ಸಂಕೇತ. ಇದು ದುಷ್ಟ ಶಕ್ತಿಗಳನ್ನು ಮನೆಯೊಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಸಂಜೆ ಪೂಜೆಯ ನಂತರ ಸೋಮಶೇಖರ ಈ ಅರಿಶಿನದ ನೀರನ್ನು ಮನೆಯ ಹೊಸ್ತಿಲು, ಬೀರು ಮತ್ತು ಧಾನ್ಯದ ಮನೆಗಳ ಮೇಲೆ ಪ್ರೋಕ್ಷಿಸಿದನು. ಇದರಿಂದ ಮನೆಯಲ್ಲಿ ಹೊಸ ಚೈತನ್ಯ ಮೂಡಿತು. ಅದೇ ದಿನ ಸಂಜೆ ಸೋಮಶೇಖರನ ಹಳೆಯ ವ್ಯಾಪಾರ ಪಾಲುದಾರ ಪರಮಾನಂದ ಅನಿರೀಕ್ಷಿತವಾಗಿ ಮನೆಗೆ ಬಂದನು. ಸೋಮಶೇಖರ, ಕಳೆದ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ನಿನ್ನ ಜೊತೆ ಜಗಳವಾಡಿ ದೂರಾದದ್ದು ತಪ್ಪು ಎಂದು ನನ್ನ ಮನಸ್ಸು ಹೇಳಿತು. ನಿನ್ನ ಪಾಲಿನ ಹಣ ಮತ್ತು ಹಳೆಯ ಪ್ರಾಜೆಕ್ಟ್ ದಾಖಲೆಗಳನ್ನು ತಂದಿದ್ದೇನೆ. ಮತ್ತೆ ಸೇರಿ ಕೆಲಸ ಮಾಡೋಣ ಎಂದು ಕೇಳಿಕೊಂಡನು. ನಕಾರಾತ್ಮಕತೆ ಹೋದ ಕೂಡಲೇ ಮನುಷ್ಯರ ಮನಸ್ಸುಗಳು ಕೂಡ ಬದಲಾಗುತ್ತವೆ ಎಂಬುದಕ್ಕೆ ಇದೇ ಸಾಕ್ಷಿ. ಸೋಮಶೇಖರನ ಪ್ರಗತಿಯನ್ನ ಕಂಡು ಆ ಊರಿನ ಮತ್ತೊಬ್ಬ ವ್ಯಾಪಾರಿ ರಾಘವ ಮತ್ತು ಸಾಹುಕಾರ ಧನಂಜಯ ಕೂಡ ಈ ರಹಸ್ಯವನ್ನ ಕೇಳಿದರು. ರಾಘವನ ಮನೆಯಲ್ಲಿ ಸದಾ ಗಲಾಟೆಗಳಾಗುತ್ತಿದ್ದವು. ಧನಂಜಯನಿಗೆ ಎಷ್ಟೇ ಹಣವಿದ್ದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಸೋಮಶೇಖರ ಅವರಿಗೂ ಈ ಜಲ ಪರಿಹಾರವನ್ನ ತಿಳಿಸಿಕೊಟ್ಟನು. ರಾಘವ ಇದನ್ನು ಮಾಡಿದಾಗ ಅವನ ಮನೆಯ ಜಗಳಗಳು ನಿಂತವು. ಧನಂಜಯ ಇದನ್ನ ಮಾಡಿದಾಗ ಅವನಿಗೆ ಶಾಂತಿ ಸಿಕ್ಕಿತು. ಮಾತ್ರವಲ್ಲದೆ ತನ್ನ ಸಂಪತ್ತನ್ನ ಸಮಾಜದ ಒಳ್ಳೆಯದಕ್ಕೆ ಬಳಸುವ ಆಲೋಚನೆ ಬಂದಿತ್ತು. ಗ್ರಾಮದ ಜನರು ಸೋಮಶೇಖರನ ಮನೆಯ ಕಾಂತಿಯನ್ನು ಕಂಡು ಅಚ್ಚರಿಪಟ್ಟರು. ಸೋಮಶೇಖರ ಎಲ್ಲರಿಗೂ ಈ ಜಲ ರಹಸ್ಯವನ್ನ ತಿಳಿಸಿದನು. ಹಳ್ಳಿಯ ಪ್ರತಿಯೊಬ್ಬರೂ ಇದನ್ನ ಆಚರಿಸತೊಡಗಿದ್ದರಿಂದ ಗ್ರಾಮದಲ್ಲಿ ಅನಾರೋಗ್ಯ ಮತ್ತು ಕಲಹಗಳು ಕಡಿಮೆಯಾದವು. ಒಂದು ದಿನ ಊರಿನಲ್ಲಿ ಒಂದು ದಿವ್ಯ ಕಾಂತಿ ಕಾಣಿಸಿಕೊಂಡಿತು. ಅದು ಊರಿನ ಕೊನೆಯಲ್ಲಿರುವ ಶಿಥಿಲಗೊಂಡಿದ್ದ ಶಿವನ ದೇವಾಲಯದಿಂದ ಬರುತ್ತಿತ್ತು. ಸೋಮಶೇಖರ, ರಾಘವ ಮತ್ತು ಧನಂಜಯ ಸೇರಿ ಆ ದೇವಾಲಯವನ್ನು ಸ್ವಚ್ಛಗೊಳಿಸಿದರು. ಅಲ್ಲಿನ ಪವಿತ್ರ ಕೋನೇರಿನ ನೀರು ಕೂಡ ಈ ಗಾಜಿನ ಲೋಟದ ನೀರಿನಷ್ಟೇ ಶುದ್ಧವಾಗಿತ್ತು. ಆ ದೇವಾಲಯದ ಅರ್ಚಕರು ಸೋಮಶೇಖರನಿಗೆ ವಿವರಿಸಿದರು. ನೀರು ಎಂಬುದು ಜ್ಞಾನದ ವಾಹಕ. ಶಿವನ ಶಿರದಿಂದ ಗಂಗೆ ಹರಿಯುವುದು ನಮ್ಮ ಅಂತರಂಗದ ಶುದ್ಧಿಗಾಗಿ. ಧನಂಜಯ ತನ್ನ ಸಂಪತ್ತನ್ನು ದೇವಾಲಯದ ಅಭಿವೃದ್ಧಿಗೆ ಮತ್ತು ಬಡಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಿಟ್ಟನು. ಸೋಮಶೇಖರ ಹೇಳುವಂತೆ ಈ ಪರಿಹಾರವನ್ನ ಪ್ರತಿದಿನ ಮಾಡಬೇಕು ಅಥವಾ ವಾರಕ್ಕೆ ಒಂದು ಸಲನಾದರೂ ತಪ್ಪದೇ ಮಾಡಬೇಕು. ನೀರು ಎಷ್ಟು ಸ್ವಚ್ಛವಾಗಿ ಬೆಳಿಗ್ಗೆ ಕಾಣಿಸುತ್ತದೋ ಆಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಇಲ್ಲ ಎಂದು ಅರ್ಥ. ಬೆಳಿಗ್ಗೆ ನೀರು ನೋಡುವಾಗ ಅದು ಕೊಳಕಾಗಿ ಕಾಣಿಸಿದರೆ ಇನ್ನೂ ನಕಾರಾತ್ಮಕತೆ ಉಳಿದಿದೆ ಎಂದು ಅರ್ಥ. ಈ ಪರಿಹಾರವನ್ನ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ತಪ್ಪದೇ ಮಾಡಬೇಕು. ಆ ಸಮಯದಲ್ಲಿ ಇದರ ಶಕ್ತಿ 1000 ಪಟ್ಟು ಹೆಚ್ಚಿರುತ್ತದೆ. ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವುದರಿಂದ ಈ ನೀರು ಅದನ್ನು ಎಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅದೇ ರೀತಿ ಚಂದ್ರನು ನೀರಿನ ಅಧಿಪತಿ. ಹುಣ್ಣಿಮೆಯ ದಿನದಂದು ಚಂದಿರನ ಬೆಳಕು ಬೀಳುವ ಕಡೆ ಒಂದು ಲೋಟ ನೀರನ್ನ ಇಟ್ಟು ಅದರಲ್ಲಿ ಒಂದು ಬೆಳ್ಳಿಯ ನಾಣ್ಯ ಅಥವಾ ಬಿಳಿ ಹೂ ಹಾಕಿದರೆ ಆ ನೀರು ಅಮೃತವಾಗುತ್ತದೆ. ಮರುದಿನ ಆ ನೀರು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿದರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಅಲ್ಲದೆ ಅದೃಷ್ಟ ಬಂದಾಗ ಅಹಂಕಾರ ಪಡಬಾರದು, ಸದಾ ಕೃತಜ್ಞತೆಯಿಂದ ಇರಬೇಕು ಎಂಬುದು ಆ ವೃದ್ಧೆಯ ಎಚ್ಚರಿಕೆಯಾಗಿತ್ತು. ಸಿದ್ದಾಪುರ ಗ್ರಾಮ ಈಗ ಆಧ್ಯಾತ್ಮಿಕವಾಗಿ ಬದಲಾಗಿದೆ. ಪ್ರತಿಯೊಬ್ಬರೂ ಈ ಜಲ ಪರಿಹಾರದಿಂದ ಸುಖವಾಗಿದ್ದಾರೆ. ಒಂದು ದಿನ ಸಭೆಯಲ್ಲಿ ಸೋಮಶೇಖರ ಮಾತನಾಡುತ್ತಿರುವಾಗ ಅದೇ ವೃದ್ಧೆ ಮತ್ತೆ ಒಂದು ಮರದ ಕೆಳಗೆ ಕಾಣಿಸಿಕೊಂಡಳು. ಸೋಮಶೇಖರ ಓಡಿ ಹೋಗುವಷ್ಟರಲ್ಲಿ ಅವಳು ಮಾಯವಾಗಿದ್ದಳು. ಅವಳು ಮನುಷ್ಯ ರೂಪದಲ್ಲಿ ಬಂದ ಸಾಕ್ಷಾತ್ ಪರಾಶಕ್ತಿ ಎಂದು ಎಲ್ಲರೂ ನಂಬಿದರು. ಆತ್ಮೀಯ ಬಂಧುಗಳೇ, ನೋಡಿದ್ರಲ್ಲವೇ, ದಾರಿದ್ರ್ಯ ಎಂದರೆ ಕೇವಲ ಹಣ ಇಲ್ಲದಿರುವುದು ಮಾತ್ರವಲ್ಲ, ಅದು ಧೈರ್ಯ ಮತ್ತು ನಂಬಿಕೆಯ ಕೊರತೆ ಕೂಡ ಹೌದು. ಈ ಗ್ಲಾಸ್ ನೀರಿನ ರಹಸ್ಯ ಪರಿಹಾರವು ನಿಮಗೆ ಆ ಕಳೆದು ಹೋದ ಧೈರ್ಯ ಮತ್ತು ನಂಬಿಕೆಯನ್ನು ಮರಳಿ ನೀಡುತ್ತದೆ. ನೀರನ್ನು ದೈವವಾಗಿ ಭಾವಿಸಿ ಪವಿತ್ರ ಮನಸ್ಸಿನಿಂದ ಈ ಪರಿಹಾರವನ್ನು ಆಚರಿಸಿ. ನಿಮ್ಮ ಮನೆಯಲ್ಲೂ ಅದೃಷ್ಟವು ಶಾಶ್ವತವಾಗಿ ನೆಲೆಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ನಮ್ಮ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.